ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 6ನೇ ಕ್ಲಾಸಲ್ಲಿ ಜಿಗ್ಜಾಗ್ ಚೈನ್ ಸ್ಟಿಚ್ಚು ಟೈಪ್ 1 ಹೇಗೆ ಮಾಡೋದು ಅಂತ ನೋಡೋಣ. ಜರಿ ಥ್ರೆಡ್ಡಲ್ಲಿ ನಾರ್ಮಲ್ ಆಗಿ ಚೈನ್ ಸ್ಟಿಚ್ ತಗೊಂಡು ಈ ಥರ ಥ್ರೆಡ್ ಮೇಲೆಗೆ ಬಂದು ಒಂದು ಲಾಕ್ ಸ್ಟಿಚ್ ಹಾಕ್ಕೋಬೇಕು. ಹಿಂಗೆ ಒಂದು ಲಾಂಗ್ ಚೈನ್ ತಗೊಂಡು ಮೇಲೆ ಇಲ್ಲಿ ಒಂದು ಶಾರ್ಟ್ ಚೈನ್ ತಗೊಂಡು ಇಲ್ಲಿ ನಾನು ಡ್ರಾ ಮಾಡಿದ್ದೀನಿಲ್ಲ, ಇದೇ ಥರ ನೀವು ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಮತ್ತು ಒಂದು ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್, ಮತ್ತು ಮೇಲಕ್ಕೆ ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್. ಈ ಥರ ಮಾಡಿದರೆ ನಿಮಗೆ ಹ್ಯಾಂಡ್ ಮೂಮೆಂಟು ಚೆನ್ನಾಗಿ ಬರುತ್ತೆ. ಇದು ಟೈಪ್ 1 ಜಿಗ್ಜಾಗ್ ಚೈನ್ ಸ್ಟಿಚ್. ನಾನು ನಿಮಗೆ ಕಟ್ ವರ್ಕಲ್ಲಿ ಯೂಸ್ ಮಾಡ್ತೀವಿಲ್ಲ, ಸೆಕೆಂಡ್ ಟೈಪ್ ಇದೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ವಿಡಿಯೋ ಅನ್ನೋದು ಅಪ್ಲೋಡ್ ಮಾಡ್ತೀನಿ. ಇದನ್ನು ಪ್ರಾಕ್ಟೀಸ್ ಮಾಡಿ. ಈ ಥರ ಒಂದು ಲಾಂಗ್ ಚೈನು, ಒಂದು ಶಾರ್ಟ್ ಚೈನು ನೀವು ಮಾಡೋವಾಗ ಈ ಥರ ಹೇಳ್ಕೊಂಡು ಮಾಡಿದ್ರೇನು ನಿಮಗೆ ಬರುತ್ತೆ. ಲಾಂಗ್ ಚೈನ್, ಶಾರ್ಟ್ ಚೈನ್, ಅಗೇನ್ ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್. ನೀವು ಅಪ್ ಆ್ಯಂಡ್ ಡೌನಲ್ಲಿ ಔಟ್ಲೈನಿಗೆ ಚೈನ್ ಸ್ಟಿಚ್ಚು ಕೊಡ್ಬೋದು, ಚೆನ್ನಾಗಿರುತ್ತೆ ಲುಕ್ಕು. ನಾನು ಇದು ಜಸ್ಟ್ ನಿಮಗೆ ಎಕ್ಸಾಂಪಲ್ಗೆ ಸ್ಟಿಚ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್. ನೀವು ಈ ಥರ ಹೇಳ್ಕೊಂಡು ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಲಾಂಗ್ ಚೈನ್, ಶಾರ್ಟ್ ಚೈನ್. ಬಿಗಿನರ್ಸ್ಗಾಗ ನಾನು ಇದನ್ನೇ ಹೇಳ್ತಾ ಇದ್ದೀನಿ. ಇದನ್ನೇನು ನಾವು ಬ್ಲೌಸಲ್ಲಿ ಬ್ಲೌಸ್ ಬಾರ್ಡರ್ ಲೈನ್ಗೆ ಇದು ಜಾಸ್ತಿನೂ ಯೂಸ್ ಮಾಡ್ಬೋದು. ಡಬಲ್ ಕಲರಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ನಿಮಗೆ ಜರಿ ಥ್ರೆಡ್ಡಲ್ಲಿ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಮಾಡೋದು ಅಂತಲೂ ಈ ವಿಡಿಯೋ ಅಲ್ಲಿನೇ ನೋಡೋಣ. ಈ ಥರ ಯಾವುದು ಇಲ್ಲಿ ಸಿಕ್ಕಾಕ್ಕೊಂಡ್ರೆ ಅದನ್ನ ಸ್ಟಿಚ್ನೇ ರಿಮೂವ್ ಮಾಡಿ ಮತ್ತೆ ನೀವು ಅಲ್ಲಿಂದನೇ ನ್ಯೂ ಆಗಿ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಆಗ್ಬೋದು. ಒಂದು ಲಾಂಗ್ ಚೈನು, ಒಂದು ಶಾರ್ಟ್ ಚೈನು, ಇಷ್ಟೇ ಈ ಸ್ಟಿಚ್ಚು. ತುಂಬ ಈಸಿಯಾಗಿರುತ್ತೆ, ಮಾಡೋಕ್ಕೇನು ಖುಷಿಯಾಗಿರುತ್ತೆ ನಿಮಗೆ. ಇವಾಗ ನಾನು ಎಂಡ್ ಅನ್ನೋದು ಮಾಡೋಣ, ಎಂಡ್ ನಾಟ್ ಹಾಕಿಬಿಡೋಣ. ಇವಾಗ ಆಲ್ಮೋಸ್ಟ್ ಇದು ನಿಮಗೆ ಅರ್ಥ ಆಗಿದೆ ಅನಿಸ್ತಾ ಇದೆ. ಡೌಟ್ಸ್ ಇದೆ ಕಾಮೆಂಟ್ ಮಾಡಿ. ಒಂದು ಲಾಂಗ್ ಚೈನ್ ತಗೊಂಡು ಫಸ್ಟ್ ಹಾಕಿದ್ದೀವಿಲ್ಲ ಚೈನ್, ಆ ಚೈನ್ ಒಳಗಡೆ ನೀಡಿಲ್ನಿ ಈ ಥರ ತಗೊಬರಬೇಕು. ಇಲ್ಲಿ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ ನೋಡಿ, ಸೇಮ್ ಇದೇ ಥರ ನೀವು ಮಾಡ್ಬೋದು. ಸೆಕೆಂಡ್ ಚೈನ್ನೇ ಓಪನ್ ಮಾಡಿ ಫಸ್ಟ್ ಚೈನ್ ಒಳಗಡೆ ನೀಡಿಲ್ ತಗೊಬಂದು ನೀಡಿಲ್ ಕೆಳಗಡೆ ಥ್ರೆಡ್ ಇಟ್ಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ ಕೆಳಗಡೆ ಥ್ರೆಡ್ನೇ ಹಿಲ್ಕೊಂಡ್ರೆ ಲಾಕ್ ಅನ್ನೋದು ಬೀಳುತ್ತೆ. ನಾನು ಲಾಕ್ ಎಂಡ್ ನಾಟು ನೀಟಾಗಿ ಕ್ಲಿಯರಾಗಿ ಈಚ್ ಆ್ಯಂಡ್ ಎವ್ರಿ ವಿಡಿಯೋ ಅಲ್ಲಿ ಹೇಳ್ತೀನಿ. ಅದು ತುಂಬ ಇಂಪಾರ್ಟೆಂಟ್. ನಾವು ಎಷ್ಟು ಚೆನ್ನಾಗಿರೋ ಡಿಸೈನ್ ಹಾಕಿದ್ರೇನು ಎಂಡ್ ನಾಟ್ ಸರಿಯಿಲ್ಲ ಅಂದರೆ ಎಲ್ಲ ಹೋಗುತ್ತೆ. ಇವಾಗ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಥ್ರೆಡ್ ತಗೊಂಡು ಬ್ಯಾಕ್ಗೆ ಒಂದು ಲಾಕ್ ಚೈನ್ ಅನ್ನೋದು ಹಾಕಿಬಿಟ್ಟು ಇವಾಗ ಒಂದು ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್. ಈಗ ನಾನು ನಿಮಗೆ ಜರಿ ಥ್ರೆಡ್ ಹೇಳಿದ್ದೀನಿಲ್ಲ, ಜರಿ ಥ್ರೆಡ್ಡಲ್ಲಿ ಅದೇ ಥರ ಸಿಲ್ಕ್ ಥ್ರೆಡ್ಡಲ್ಲಿನೂ ಸೇಮ್ ಅದೇ ಥರ ಮಾಡಬೇಕು. ಇಲ್ಲಿ ನಾನು ಆಲ್ರೆಡಿ ಡ್ರಾ ಮಾಡಿದ್ದೀನಿ ಲೈನ್ಸ್. ಬಿಗಿನರ್ಸ್ ಆದರೆ ಈ ಥರ ಲೈನ್ಸ್ ಡ್ರಾ ಮಾಡಿಕೊಂಡು ಮಾಡ್ಬೋದು. ಇಲ್ಲ ನಿಮಗೆ ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದ್ದರೆ ಡ್ರಾ ಮಾಡೋಂಗಿಲ್ಲ ಆದ್ರೇನು ನೀವು ಅದೇ ಥರ ಸೇಮ್ ಮಾಡಿಕೊಂಡು ಹೋಗ್ಬೋದು. ಈ ಥರ ಹೇಳ್ಕೊಂಡು ಮಾಡಿ. ಒಂದು ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್, ಮತ್ತು ಒಂದು ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್. ನಮ್ಮ ಪ್ರೀವಿಯಸ್ ವೀಡಿಯೋಸ್ನಿ ನೋಡಿ. ನಮ್ಮ ಚಾನಲ್ಲು ವೀಡಿಯೋಸ್ ಯೂಸ್ ಆಗುತ್ತೆ ಅಂದರೆ ನೀವು ನಮ್ಮ ಚಾನಲ್ನೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ ಕಂಪಲ್ಸರಿ. ಎಲ್ಲ ವುಮೆನ್ಸು ನೀವು ಕಲ್ತ್ಕೋಬೋದು ಅಂತ ನಾನು ಈಚ್ ಆ್ಯಂಡ್ ಎವ್ರಿ ಸ್ಟಿಚ್ಚು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇದಕ್ಕೆ ಎಜುಕೇಷನ್ ಬೇಕಾಗಿಲ್ಲ, ಆದರೆ ಏಜ್ ಲಿಮಿಟು ಇಲ್ಲ, ಯಾರಾದ್ರೂ ಕಲ್ತ್ಕೋಬೋದು. ನಮ್ಮ ಹತ್ರ ಆನ್ಲೈನ್ ಕ್ಲಾಸಸ್ಸು ಇದೆ, ಆಫ್ಲೈನ್ ಕ್ಲಾಸಸ್ಸು ಇದೆ. ಇಲ್ಲಿ ನೋಡಿದ್ದೀರಾ ಈ ಥರ ಸೆಕೆಂಡ್ ಚೈನ್ನೇ ಓಪನ್ ಮಾಡಿ ಫಸ್ಟ್ ಚೈನ್ಗೆ ಈ ಥರ ಫಸ್ಟ್ ಚೈನ್ ಒಳಗಡೆ ನೀಡಿಲ್ ತಗೊಂಡು ಸೆಕೆಂಡ್ ಚೈನ್ನೇ ನೀಡಿಲ್ ಕೆಳಗಡೆ ತಗೊಬಂದು ಲೆಫ್ಟ್ ಹ್ಯಾಂಡಲ್ಲಿ ಕೆಳಗಡೆ ಇಳ್ಕೊಂಡೇ ಲಾಕ್ ಅನ್ನೋದು ಬೀಳುತ್ತೆ. ಈಗ ನಾವು ಬೇರೆ ಕಲರ್ ಆದ್ರೇನು ನಿಮಗೆ ಸಪೋಸ್ ಎಕ್ಸಾಂಪಲ್ ಸ್ಯಾರಿಗೆ ಬ್ಲೌಸ್ ಒಂದು ಕಲರ್ ಬರುತ್ತೆ, ಆದರೆ ಸ್ಯಾರಿ ಒಂದು ಕಲರ್ ಇರುತ್ತೆ, ಬಾರ್ಡರ್ ಕಲರ್ ಇರುತ್ತಿಲ್ಲ. ಅದು ಸ್ಯಾರಿ ಕಲರು ಮತ್ತು ಬಾರ್ಡರ್ ಕಲರು ಥ್ರೆಡ್ಸನ್ನ ತಗೊಂಡು ಬ್ಲೌಸ್ಗೆ ಈ ಥರ ನೀವು ನೆಕ್ ಹತ್ರ ಡಿಸೈನ್ ಅನ್ನೋದು ಮಾಡ್ಕೋಬೋದು. ಅದಕ್ಕೆ ನಿಮಗೆ ಎಕ್ಸಾಂಪಲ್ಗಾಗ ನಾನು ಇದು ಹೇಳ್ತಾ ಇದ್ದೀನಿ. ಇದನ್ನೇ ದೂರ ಹಾಕಿದ್ದೀನಿ. ನೀವು ಇದನ್ನೇ ಹತ್ರನೂ ಮಾಡ್ಕೋಬೋದು ಫಿಲ್ಲಿಂಗ್ ಸ್ಟಿಚ್ ಥರ.
ಇದರ ಲಾಂಗ್ ಚೈನ್, ಒಂದು ಶಾರ್ಟ್ ಚೈನ್ ಹಾಕ್ಕೋಬೋದು. ನಿಮಗೆ ಈ ಸ್ಟಿಚಸಲ್ಲಿ ಏನು ಡೌಟ್ ಇದ್ರೇನು ಕಾಮೆಂಟ್ ಮಾಡಿ. ನಾನು ಕೆಳಗಡೆ ವಾಟ್ಸಪ್ ಗ್ರೂಪ್ನೇ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇಂಟ್ರೆಸ್ಟ್ ಆಗಿರೋರು ಅದರಲ್ಲಿ ಜಾಯಿನ್ ಆಗ್ಬೋದು. ನೋಡಿದ್ದೀರಾ, ಇದೇ ಥರ ಒಂದು ಲಾಂಗ್ ಚೈನು, ಒಂದು ಶಾರ್ಟ್ ಚೈನು ಸ್ಟಿಚಸ್ನೇ ಮಾಡ್ಕೊಂಡು ಹೋಗ್ಬೋದು. ಇವಾಗ ನಾವು ಬೇಸಿಕ್ ಚೈನ್ ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡಿದ್ದೀವಿ. ಆಗಲೇ ಡಬಲ್ ಚೈನ್ ಸ್ಟಿಚ್ಚು ನೋಡಿದ್ದೀವಿ, ಬ್ಯಾಕ್ ಚೈನ್ ಸ್ಟಿಚ್ಚು ನೋಡಿದ್ದೀವಿ. ಇವಾಗ ಜಿಗ್ಜಾಗ್ ಚೈನ್ ಸ್ಟಿಚ್ಚು. ಇದೇ ಥರ ನಾನು ಆರಿ ವರ್ಕಲ್ಲಿ ಇರೋ ಸ್ಟಿಚಸ್ ಎಲ್ಲ ನಿಮಗೆ ಇದೇ ಥರ ಪಿನ್ ಟು ಪಿನ್ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಇವಾಗ ನಾವು ಎಂಡ್ ನಾಟ್ ಅನ್ನೋದು ಹಾಕೋಣ. ಒಂದು ಲಾಂಗ್ ಚೈನ್ ತಗೊಂಡು ಈಗ ಈ ಚೈನನ್ನೇ ಈ ಥರ ಓಪನ್ ಮಾಡಿ, ಫಸ್ಟ್ ಚೈನ್ ಇದೆಯಲ್ಲ ಅದರೊಳಗಡೆ ನೀಡಲ್ನೇ ಈ ಥರ ತಗೋಬೇಕು. ಈ ಥ್ರೆಡ್ನೇ ನೀಡಲ್ ಕೆಳಗಡೆ ಇಟ್ಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ ಟೈಟಾಗೆ ಇಳ್ಕೋಬೇಕು. ಆಲ್ಮೋಸ್ಟ್ ಇವಾಗ ನಿಮಗೆ ಎಂಡ್ ನಾಟ್ ಅನ್ನೋದು ಅರ್ಥ ಆಗಿದೆ ಅನಿಸ್ತಾ ಇದೆ. ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಇವಾಗ ಈ ಮಿಡ್ಡಲ್ಲಿ ನೀವು ಬೀಡ್ಸು, ಕುಂದನ್ಸು, ನಿಮ್ಗೆ ಎದು ಇಷ್ಟನೋ ಚಮ್ಕಿ, ಅದು ಯಾವುದಾದ್ರೂ ಸ್ಟಿಚ್ಚನ್ನು ಮಾಡ್ಕೋಬೋದು. ನಾನು ಜಸ್ಟ್ ಗ್ಲೂ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್ಗಾಗೆ. ಈ ಪ್ಲೇಸಲ್ಲಿ ನೀವು ಕುಂದನ್ಸು, ಚಮ್ಕಿ, ಆದರೆ ಶುಗರ್ ಬೀಡು ಆರ್ 4mm 2mm ನಿಮ್ಗೆ ಎದು ಇಷ್ಟನೋ ಅದನ್ನೇ ಇಲ್ಲಿ ಯೂಸ್ ಮಾಡ್ಕೋಬೋದು. ಕುಂದನ್ಸ್ ಕಲರ್ಸ್ ಬರುತ್ತಿಲ್ಲ, ಅದು ఏ ಕಲರ್ ಇಷ್ಟನೋ ಅದನ್ನಾದ್ರೂ ನೀವು ಕ್ರಿಯೇಟಿವಿಟಿಯಾಗಿ ಮಾಡ್ಕೋಬೋದು. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನೇ ಸಪೋರ್ಟ್ ಮಾಡಿ. ಇದೇ ಥರ ನೆಕ್ಸ್ಟ್ ವೀಡಿಯೋಕ್ಕೆ ನಮ್ಮ ಚಾನಲ್ನೇ ವಾಚ್ ಮಾಡ್ತಾ ಇರ್ರಿ. ಈ ಥರ ಫಿನಿಶ್ ಆದಮೇಲೆ ನಾನು ಜಿಗ್ಜಾಗ್ ಚೈನ್ ಸ್ಟಿಚ್ಚಲ್ಲಿ ಸೆಕೆಂಡ್ ಟೈಪ್ ಆಫ್ ಸ್ಟಿಚ್ನೇ ನಾಳೆ ಬರೋ ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿರೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಸ್ವಲ್ಪ ನಮ್ಮ ಚಾನಲ್ನೇ ಸಪೋರ್ಟ್ ಮಾಡಿ. ಯಾರಿಗಾದರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಈ ಥರ ನಮ್ಮ ಯಾರಾದರೂ ಕಲ್ತ್ಕೋಬೋದು ಅನ್ನೋರಿಗೆ ಇದು ತುಂಬ ಯೂಸ್ ಆಗುತ್ತೆ. ಪ್ರೀವಿಯಸ್ ವೀಡಿಯೋಸ್ನಿ ನೋಡಿ ನಮ್ಮ ಚಾನಲ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.